ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 41ನೇ ಪ್ರಶ್ನೆ. ನಿಯತ ಮತ್ತು ಚದುರಿದ ಪ್ರತಿಫಲನಗಳನ್ನು ತೋರಿಸುವ ಚಿತ್ರಗಳನ್ನು ಬರೆಯಿರಿ. ನಿಯತ ಪ್ರತಿಫಲನ ಮತ್ತೆ ಚದುರಿದ ಪ್ರತಿಫಲನ ಹಾಗಂದ್ರೆ ಏನು ಅನ್ನೋದನ್ನ ನೋಡೋಣ. ನಿಯತ ಪ್ರತಿಫಲನಗಳು ಅಂದ್ರೆ ಈಗ ಇಲ್ಲಿ ನೋಡಿ, ಇದು ಒಂದು ನಯವಾದ ನಿಯತ ಕಣಗಳಿಂದ ಮಾಡಲ್ಪಟ್ಟ ಮೇಲ್ಮೈ ಇದೆ. ಇದು ನುಣುಪಾದ ಮೇಲ್ಮೈ. ಇದು ಪತನ ಕಿರಣ. ಪತನ ಕಿರಣ ಅಂದ್ರೆ ಯಾವ ಕಿರಣ ಬೆಳಕು ಇದ್ರ ಮೇಲೆ ಮೇಲ್ಮೈ ಮೇಲೆ ಬೀಳ್ತಾ ಇದೆ, ಪತನ ಕಿರಣ. ಇವು ಪ್ರತಿಫಲನಗೊಂಡು ಹೋಗ್ತಾ ಇರುವಂತಹದ್ದು ಪ್ರತಿಫಲಿತ ಕಿರಣ. ಅದೇ ತರ ಚದುರಿದ ಮೇಲ್ಮೈಯಲ್ಲಿ ನೋಡೋದಾದ್ರೆ ಇವು ಪತನ ಕಿರಣಗಳು. ಇವು ಪ್ರತಿಫಲಿಸಿ ಬರ್ತಾ ಇದೆ, ಪ್ರತಿಫಲಿತ ಕಿರಣ. ಈಗ ನಿಯತ ಪ್ರತಿಫಲನದಲ್ಲಿ ಬಿಡಿಸೋದು ಅಂದ್ರೆ ಪತನ ಕಿರಣಗಳು ಎರಡು, ನಿಯತ ಮತ್ತೆ ಅನಿಯತ ಅಥವಾ ಚದುರಿದ ಪ್ರತಿಫಲನದಲ್ಲಿ ಎರಡು ಏನ್ ಮಾಡ್ಬೇಕು ನೀವು, ಪತನ ಕಿರಣಗಳನ್ನ ಒಂದಕ್ಕೊಂದು ಸಮಾಂತರವಾಗಿ ನೋಡಿ. ಇವೆಲ್ಲ ಲೈನ್ಗಳು ಒಂದಕ್ಕೊಂದು ಸಮಾಂತರವಾಗಿ ಬೀಳ್ತಾ ಇದೆ. ಇಲ್ಲೂ ಕೂಡ ಒಂದಕ್ಕೊಂದು ಸಮಾಂತರವಾಗಿ ಬೀಳ್ತಾ ಇದೆ. ಸಮಾಂತರ ಅಂದ್ರೆ ಒಂದೇ ಅಂತರದಲ್ಲಿ, ಕ್ರಾಸ್ ಎಲ್ಲ ಆಗಿಲ್ಲ. ಈಗ ಪ್ರತಿಫಲಿತ ಕಿರಣ ಕೂಡ ಇಲ್ಲಿ ನೋಡಿ, ಈ ಕಿರಣದಿಂದ ಪ್ರತಿಫಲಿತವಾಗಿರುವಂತದ್ದು, ಇದು ಪ್ರತಿಫಲಿಸಿರುವಂತದ್ದು, ಇದು ಪ್ರತಿಫಲಿಸಿರುವಂತದ್ದು. ಈ ಪ್ರತಿಫಲಿತ ಕಿರಣಗಳು ಕೂಡ ಸಮಾಂತರ ಕಿರಣಗಳಾಗಿವೆ. ಒಂದನ್ನೊಂದು ಎಲ್ಲಿ ಛೇದಿಸುವುದಿಲ್ಲ, ಇವು ಸಮಾಂತರ ಕಿರಣಗಳಾಗಿವೆ. ಆದ್ರೆ ಚದುರಿದ ಪ್ರತಿಫಲನದಲ್ಲಿ ನೋಡಿ, ಇದು ಪ್ರತಿಫಲಿತ ಕಿರಣ, ಇದು ಪ್ರತಿಫಲಿತ ಕಿರಣ, ಇದು ಪ್ರತಿಫಲಿತ ಕಿರಣ, ಇದು ಪ್ರತಿಫಲಿತ ಕಿರಣ. ಇವು ಒಂದಕ್ಕೊಂದು ಸಮಾಂತರವಾಗಿದೆಯಾ? ಇಲ್ಲ, ಇವು ಒಂದಕ್ಕೊಂದು ಸಮಾಂತರವಾಗಿಲ್ಲ, ಛೇದಿಸ್ತಾ ಇದೆ ಅಲ್ವಾ. ಇದನ್ನ ಚದುರಿದ ಪ್ರತಿಫಲನ ಅಂತೀವಿ. ನೀವು ಈ ರೀತಿಯಾಗಿ ನಿಯತ ಮತ್ತೆ ಚದುರಿತ ಪ್ರತಿಫಲನವನ್ನ ಬಿಡಿಸಬಹುದು. ಥ್ಯಾಂಕ್ ಯು.